ಬಳ್ಳಾರಿ ಜಿಲ್ಲೆಯಲ್ಲಿ ರೈತರಿಗೆ ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ಸಮಯಕ್ಕೆ ಈಗ ಮಳೆ ಒಂದು ಬಂದಿದೆ, ಕೆಲವು ಮಳೆ ಆಧಾರಿತ ಪ್ರದೇಶದಲ್ಲಿ ಬಿತ್ತನೆ ಆಗ್ತಾ ಇದೆ. ಈ ವಿಚಾರವಾಗಿ ರೈತರಿಗೆ ಗೊಬ್ಬರ ಅವಶ್ಯಕತೆ ಇದೆ. ಸರ್ಕಾರ ಆದೇಶ ಇದ್ದೇ ಆಗಿ ಈ ರಸಗೊಬ್ಬರಗಳ ಅಂಗಡಿಗಳು ಮತ್ತು ವಿತರಕರು ಮತ್ತು ಏನಾದ್ರು ರಿಟೇಲ್ ಮಾರಾಟಗಾರ ಏನು ಮಾಡ್ತಿದ್ದಾರೆ, DAP ಮತ್ತು ಯೂರಿಯಾದ ಅಭಾವ ಇರೋ ಕಾರಣ ಕಳೆದ ಸುಮಾರು ಒಂದು 5-6 ವರ್ಷಗಳಿಂದ ಅಭಾವ ಇದೆ. ಈ ವಿಷಯವಾಗಿ ಸರ್ಕಾರ ಸಾಕಷ್ಟು ಮುಂಜಾಗ್ರತೆ ತೆಗೆದುಕೊಂಡು ಸಾಕಷ್ಟು ಪೂರೈಕೆ ಮತ್ತು ಎಲ್ಲ ವಿಭಾಗದಲ್ಲಿ ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಮತ್ತು ಸರ್ಕಾರ ವಿವಿಧ ಕಂಪನಿಗಳನ್ನು ಮಾಡಿದ್ದು, ಆದಾಗ್ಯೂ ಇಲ್ಲಿ ಕೆಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ಕೆಲ ಅಧಿಕಾರಿಗಳು ಈ ಪೂರೈಕೆದಾರ ವಿತರಕರು ಮತ್ತು ರಿಟೇಲ್ ಮಾರಾಟಗಾರ ಇವರ ಜೊತೆಯಲ್ಲಿ ಕುಮ್ಮಕ್ಕಾಗಿ ರೈತರಿಗೆ ಸರಿಯಾದ ಸಮಯದಲ್ಲಿ DAP ಮತ್ತು ಯೂರಿಯಾ ರಸಗೊಬ್ಬರವನ್ನು ಕೊಡ್ತಾ ಇಲ್ಲ. ಒಂದು ವೇಳೆ ಅವರೇನಾದರೂ ಹೆಚ್ಚಿನ ದರದಲ್ಲಿ ಕೊಟ್ಟರೆ ಮಾತ್ರ ಅವರಿಗೆ ರಸಗೊಬ್ಬರ ಪೂರೈಕೆ ಮತ್ತು ದಾಸ್ತಾನನ್ನು ಕೊಡ್ತಾ ಇದ್ದಾರೆ. ಇದು ಎಲ್ಲೋ ಸರ್ಕಾರದ ನಿಯಮಾವಳಿಗಳ ವಿರುದ್ಧ ಆಗುತ್ತೆ ಮತ್ತು ಈ ರೈತರಿಗೆ ಸಾಕಷ್ಟು ಏನಂತ ರೈತರ ರಾಜ್ಯದ ದೇಶದ ಬೆನ್ನೆಲುಬು ಇದೆಲ್ಲಿದೆ ಆ ಬೆನ್ನೆಲುಬು ಅನ್ನೋದು ನಾನು ಈ ಥರ ಪ್ರಶ್ನೆ ಮಾಡ್ತೀನಿ. ಈ ರೈತರ ರಸಗೊಬ್ಬರ ಮಾಡ್ತಾ ಇದ್ದಾರೆ. ರೈತರ ವಿಚಾರದಲ್ಲಿ ಈ ಭ್ರಷ್ಟಾಧಿಕಾರಿಗಳು ಒಂದು ಎಲ್ಲರ ಒಂದು ಇದು ಕೂಡ ಒಂದು ದಂಧೆಯಾಗಿ ಮಾರ್ಪಟ್ಟಿದೆ. ನಮ್ಮ ಪಕ್ಷದ ವತಿಯಿಂದ ನಾವು ಇಷ್ಟೇ ಹೇಳಕ್ ಬಯಸ್ತೇವೆ, ನಿಮಗೆ ದಯವಿಟ್ಟು ಸರ್ಕಾರ ಮುಖ್ಯವಾಗಿ ಬಳ್ಳಾರಿ ಜಿಲ್ಲೆಯ ತಾಲೂಕು ಎಲ್ಲ ತಾಲೂಕುಗಳ ಮತ್ತು ಏನು ಸಹಾಯಕ ಅಧಿಕಾರಿಗಳು, ಕೃಷಿ ಅಧಿಕಾರಿಗಳು ಮತ್ತು ನಿರ್ದೇಶಕರು ಅಥವಾ ನಮ್ಮ ಜಿಲ್ಲಾ ಜಂಟಿ JDಗಳು ಜಾಯಿಂಟ್ ನಿರ್ದೇಶಕರು ಏನಿದ್ದಾರೆ, ದಯವಿಟ್ಟು ಈ ಕುರಿತು ಕ್ರಮ ತಗೊಳ್ಳಿ. ಈ ಕುರಿತು ಒಂದು ಸಭೆಯನ್ನು ಮಾಡಿ. ಈಗಾಗಲೇ ಸರ್ಕಾರದ ಆದೇಶ ಮತ್ತು ನಿರ್ದೇಶನ ಇದೆ. ಆ ವಿಚಾರವಾಗಿ ಏನಿದೆ ಅದನ್ನ ಈಗ ಮುಖ್ಯವಾಗಿ ಈಗ ಹಿಂಗಾರು ಮುಂಗಾರು ಸ್ಟಾರ್ಟ್ ಆಗುತ್ತೆ ಮತ್ತು ಈಗ ಡ್ಯಾಮ್ಗೆ ನೀರು ಬರ್ತಾ ಇದ್ದಾವೆ. ಈಗಿಂದ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ಕೆಲವು ಸಭೆಗಳನ್ನು ತಗೊಂಡು ನಿಮ್ಮ ಅಧೀನ ಅಧಿಕಾರಿಗಳಿಗೆ ಒಂದು ಆದೇಶವನ್ನು ಕೊಡಿ. ಆ ಮಾರುಕಟ್ಟೆ ದಾಸ್ತಾನು ಇದೆ, ಅದು ಸರಿಯಾಗಿ ರೈತರಿಗೆ ವಿತರಣೆ ಆಗ್ತಾ ಇಲ್ವಾ ಅಥವಾ ವಿತರಕರು ಸರಿಯಾಗಿ ಅದನ್ನು ಸರ್ಕಾರಿ ನಿಗದಿತ ಬೆಲೆಯಲ್ಲಿ ಮಾಡ್ತಾ ಇದ್ದಾರಾ ಇಲ್ಲವೋ ಅನ್ನೋದು ನಮ್ಮ ಕರ್ನಾಟಕ ರಾಷ್ಟ್ರ ಪಕ್ಷದಿಂದ ನಿಮಗೆ ವಿನಂತಿ ಮತ್ತು ಮನವಿಯನ್ನು ಮಾಡ್ತಾ ಇದ್ದೀವಿ. ನಮಸ್ಕಾರ.